ಅವರು ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಅರಿತವರಿದ್ದಾರೆ. ಇವತ್ತು ಹೈಕೋರ್ಟ್ ಆದೇಶ ಮಾಡಿ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸೂಕ್ತವಾಗಿದೆ. ಆ ಒಂದು ದೃಷ್ಟಿಯಿಂದ ಅವರು ಮಾಡಿರ್ತಕ್ಕಂಥ ಪಿಟಿಷನನ್ನು ರದ್ದು ಮಾಡಿದರು. ಹಾಗೆ ಜನಪ್ರತಿನಿಧಿ ನ್ಯಾಯಾಲಯವೂ ಕೂಡ ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಆ ಒಂದು ಮೂಡಾ ಕೇಸಲ್ಲಿ ತನಿಖೆ ಆಗಬೇಕನ್ನೋ ಒಂದು ಆದೇಶವನ್ನು ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ FIR ಕೂಡ ಆಗಿದೆ. ಅವರು ಮುಕ್ತವಾಗಿ ಈ ತನಿಖೆ ಆಗಬೇಕು ಅಂತ ಹೇಳಿದರೆ ಅವರು ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ನನ್ನ ಉದ್ದೇಶ. ಯಾಕಂತ ಹೇಳಿದರೆ ಇವತ್ತು ಬಹಳಷ್ಟು ವಿಚಾರಗಳನ್ನು ರಾಜಕೀಯದಲ್ಲಿ ಗೊತ್ತಿದ್ದವರು. ಯಾಕಂತ ಹೇಳಿದ್ರೆ ನಾವು ದಿವಂಗತ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ನಾವು ಕೂಡ ರಾಜಕಾರಣದಲ್ಲಿದ್ದೇವೆ. ಅಂಥವರ ನೇತೃತ್ವದಲ್ಲಿ ರಾಜಕೀಯವನ್ನು ಮಾಡಿದವರು ನಾವು ಇವತ್ತು ಕನಿಷ್ಠ ಪಕ್ಷ ಮೌಲ್ಯಾಧಾರಿತ ರಾಜಕೀಯಕ್ಕೆ ನಾವೆಲ್ಲ ಮಹತ್ವ ಕೊಡಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಅವರು ಈ ಒಂದು CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಸರ್, ರಾಜೀನಾಮೆ ಕೊಡದೇ ಹೋದರೆ BJP ಮುಂದಿನ ನಡೆ ಮುಂದೆ ಈಗಾಗಲೇ ಕೋರ್ಟು ಕಚೇರಿನಲ್ಲಿ ಅವ್ರು ಹೋಗ್ತಾರೆ. ಅದರ ವಿರೋಧವಾಗಿ ನಾವು ಕೂಡ ಹೋರಾಡಬೇಕಾಗ್ತದೆ. ಆ ರೀತಿ ನಾವು ಹೋರಾಟ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು.